ಫಸ್ಟ್ ಹಾಫ್ ಅಲ್ಲಿ ರುಕ್ಮಿಣಿ ವಸಂತ್ ನೋಡಿದಾಗ ಫುಲ್ ಲವ್ ಆಗ್ಬಿಡುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಿಮ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಐ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಕಾರ್ತಿಕ್ ಜೇವರ್. ಎಸ್, ಕಾಂತಾರ ಚಾಪ್ಟರ್ 1 ನೋಡ್ಕೊಂಡ್ ಬಂದೆ. ಫಸ್ಟ್ ಅಂಡ್ ಸೆಕೆಂಡ್ ಹಾಫ್ ಹೇಗಿತ್ತು, ಏನೆಲ್ಲ ಇಷ್ಟ ಆಯ್ತು, ಕಷ್ಟ ಆಯ್ತು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋನ ಫುಲ್ ನೋಡಿ. ಹಾಗೆ ಹೊಸದಾಗಿ ಚಾನಲ್ಗೆ ಯಾರೆಲ್ಲ ವಿಸಿಟ್ ಮಾಡಿ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಚಿತ್ರದ ಮೊದಲ ಭಾಗದಲ್ಲಿ ಹೀರೋ ರಿಷಬ್ ಶೆಟ್ಟಿ ಅವರ ರಥ ಹಾಗೂ ಒಂದು ಬಿಳಿಯ ಕುದುರೆ ಜೊತೆ ಬರುವ ಸೀನ್ ಇದೆ. ಅದಂತೂ ಆಡಿಯನ್ಸ್ ತಲೆಯಲ್ಲಿ ಹಂಗೆ ಕೂತ್ಕೊಂಡ್ಬಿಡುತ್ತೆ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಚಿತ್ರದ ಫಸ್ಟ್ ಹಾಫ್ಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಚಿತ್ರದಲ್ಲಿರುವ ಕಾಮಿಡಿ. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತಾನೆ ಹೇಳ್ಬೋದು. ಅದು ಯಾರೆಲ್ಲ ಮಾಡಿದ್ದಾರೆ ಅಂತ ನೋಡೋದಾದ್ರೆ, ಲೇಟ್ ರಾಕೇಶ್ ಪೂಜಾರಿ ಅವರ ಪೆಪೆ ಪಾತ್ರ, ಪ್ರಕಾಶ್ ತುಮ್ಮಿನಾಡು ಅವರ ಚೆನ್ನ ಪಾತ್ರ, ಹಾಗೆ ನವೀನ್ ಡಿ ಪಡೀಲ್ ಅವರ ಬೂಬಾ ಪಾತ್ರ ಅಂತಾನೆ ಹೇಳ್ಬೋದು. ಮತ್ತೊಂದು ಕಡೆ ಕಾಡಿನ ಕಳ್ಳ ಸಾಮ್ರಾಜ್ಯದ ದೊರೆಯಾಗಿ ಮುಟಂಟ್ ರಘು, ಜಿಮ್ ಟ್ರೈನರ್ ಇವರು ಕೂಡ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಈ ಕ್ಯಾರೆಕ್ಟರ್ ಬಂದಾಗ ಚಿತ್ರದ ಕತೆಗೆ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಫಸ್ಟ್ ಹಾಫ್ ನಲ್ಲಿ ರುಕ್ಮಿಣಿ ವಸಂತ್ ಹಾಗೂ ರಿಷಬ್ ಶೆಟ್ಟಿ ನಡುವೆ ಒಂದು ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ. ಅದು ಬಂದಾಗಂತೂ ರುಕ್ಮಿಣಿ ವಸಂತ್ ನೋಡ್ಬಿಟ್ಟು ಹುಡುಗರು ಫುಲ್ ಫಿದಾ ಆಗ್ಬಿಡ್ತಾರೆ. ಅಲ್ಲೇ ಲವ್ ಸ್ಟಾರ್ಟ್ ಆಗ್ಬಿಡುತ್ತೆ ರುಕ್ಮಿಣಿ ವಸಂತ್ ಮೇಲೆ. ಇಂಟರ್ವಲ್ ಕಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಅದು ಹುಲಿ ಸೀನ್ ಜೊತೆ ಬರುತ್ತೆ, ಅದಂತೂ ಹೆವಿ ಹೈಪರ್ ಆಗಿದೆ. ಸೆಕೆಂಡ್ ಹಾಫ್ ಕಡೆ ಬರೋದಾದ್ರೆ, ಗುಲ್ಶಾನ್ ದೇವಯ್ಯ ಅವರ ಆಟಿಟ್ಯೂಡ್, ಮ್ಯಾನರಿಸಮ್ ಸೆಕೆಂಡ್ ಹಾಫ್ ನಲ್ಲಿ ಸಖತ್ತಾಗಿ ಕಾಣಿಸಿದೆ ಅಂತಾನೆ ಹೇಳ್ಬೋದು. ಫಸ್ಟ್ ಹಾಫ್ ನಲ್ಲಿ ಸೈಲೆಂಟ್ ಆಗಿದ್ದ ಇವರು ಸೆಕೆಂಡ್ ಹಾಫ್ ನಲ್ಲಿ ಫುಲ್ ರೊಚ್ಚಿಗೆಳ್ತಾರೆ ಗುರು. ಆ ಸೀನ್ ಗಳಂತೂ ಟಾಪ್ ನ್ಯಾಚ್ ಆಗಿವೆ. ಸೆಕೆಂಡ್ ಹಾಫ್ಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ VFX ಎಡಿಟ್. ಅದು ಎಲ್ಲೂ ಜಾಸ್ತಿ ಅನ್ಸಲ್ಲ, ಓವರ್ ಅನ್ಸಲ್ಲ, ತುಂಬಾ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಕಾಣಿಸುತ್ತೆ ಕೂಡ. ಅವಾಗ್ಲೇ ಹೇಳ್ದಂಗೆ ರುಕ್ಮಿಣಿ ವಸಂತ್ ಮೇಲೆ ಫಸ್ಟ್ ಹಾಫ್ ನೋಡಿ ಲವ್ ಆಗಿತ್ತು, ಬಟ್ ಸೆಕೆಂಡ್ ಹಾಫ್ ನೋಡ್ಬಿಟ್ರೆ ಇವ್ರು ಮಾಡೋ ಕುತಂತ್ರಿ ಕೆಲಸಕ್ಕೆ ಅಯ್ಯೋ ನಿನ್ನ ಅಂತ ಬಂದ್ಬಿಡುತ್ತೆ. ಇನ್ನು ಈ ಸಿನಿಮಾದ ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ಟೋಟಲ್ 30 ಮಿನಿಟ್ಸ್ ಅಂತೂ ಗೂಸ್ ಪಂಪ್ಸ್ ಫ್ರೀ ಬೇಡ ಅಂದ್ರೂ ಬರ್ತಾ ಇರುತ್ತೆ. ಸೀನ್ಗಳಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಲಾಸ್ಟಲ್ಲಿ. ಈ ಮೂವಿಯಲ್ಲಿ ರಿಷಬ್ ಶೆಟ್ಟಿನ ನೋಡಿದ್ಮೇಲೆ ಒಂದೇ ಅನ್ಸಿದ್ದು, ನೀನು ಮನ್ಸ ಅಲ್ಲ ಕಣಯ್ಯ, ದೇವ್ರು ನೀನು. ಇನ್ನು ಮೂವಿ ಕೊನೆಯಲ್ಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ, ಕಾಂತಾರ ಚಾಪ್ಟರ್ 3 ಬರುತ್ತಂತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ಯಾರು ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.